पढ़ा हुआ था, इसलिए उसका प्रभाव उस समय ज़्यादा हो गया। ಮತ್ತು ಜೈನ ಮಾರ್ಗ ಮತ್ತು ಬೌದ್ಧಿ ಸಾಹಿತ್ಯಗಳನ್ನ ಆಡು ಭಾಷೆಯಲ್ಲಿ ಬರೀಲಾಯಿತು. ಆದ್ದರಿಂದ ಆ ಸಾಹಿತ್ಯಕ್ಕೆ ಹೆಚ್ಚು ಬೆಲೆ ಆ ಸಮಯದಲ್ಲಿತ್ತು. हम सभी भी सरल भाषा में बाबा का ज्ञान देते हैं ताकि आत्माएं समझ सके और समझेंगे तो आचरण में लाएंगे, अभ्यास कर सकेंगे. ನಾವೆಲ್ಲರೂ ಬಾಬೋರ ಜ್ಞಾನವನ್ನು ಸಹಜ ಭಾಷೆಯಲ್ಲಿ ಜನರಿಗೆ ಕೊಡ್ತೀವಿ. ಯಾವುದರಿಂದ ಜನರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅರ್ಥ ಆದರೆ ತಾನೇ ಆಚರಣೆಯಲ್ಲಿ ತರ್ತಾರೆ. हमें समझाना है, न कि सिर्फ सुनाना है. हमारा लक्ष्य ये है, इसलिए जैसी आत्मा आती है उस अनुसार हमें उनको बाबा के ज्ञान की बातें समझानी है. ನಮ್ಮ ಉದ್ದೇಶ ಜ್ಞಾನವನ್ನು ಅರ್ಥೈಸೋದು, ಬರೀ ಹೇಳಿ ತಿಳಿಸ್ಕೊಡೋದಲ್ಲ. ಅದರಿಂದ ಯಾವ ಆತ್ಮಗಳು ಯಾವ ರೀತಿ ಬರ್ತಾರೋ, ಎಷ್ಟು ಸರಳವಾದ ವ್ಯಕ್ತಿಗಳಿರ್ತಾರೋ ಅಷ್ಟೇ ಸರಳವಾದ ಭಾಷೆಯಲ್ಲಿ ನಾವು ಅವ್ರಿಗೆ ಜ್ಞಾನ ತಿಳಿಸ್ತೀವಿ. बाबा रोज मुरली में भी कहते हैं ना कि बाप बैठ बच्चों को समझाते हैं, सिर्फ सुनाते नहीं हैं, समझाते हैं. ಬಾಬಾ ಮುರಳಿಯಲ್ಲಿ ಹೇಳ್ತಾ ಇರ್ತಾರಲ್ಲ, ಬಾಬೋರು ಮಕ್ಕಳಿಗೆ ಜ್ಞಾನವನ್ನು ಅರ್ಥ ಮಾಡಿಸ್ತಾರೆ, ಬರೀ ತಿಳಿಸಲ್ಲ, ಅರ್ಥ ಮಾಡಿಸ್ತಾರೆ. ज्ञान का एक ही शस्त्र और शास्त्र हमारे पास है, वो है बाबा की मुरली. ಬಾಬೋರ ಶಸ್ತ್ರ ಮತ್ತು ಶಾಸ್ತ್ರ ಎರಡು ಒಂದೇ ರೂಪದಲ್ಲಿ ನಮ್ಮ ಬಳಿ ಇದೆ, ಅದು ಮುರುಳಿಯ ರೂಪದಲ್ಲಿ. इसलिए रोज का मुरली क्लास ही मोस्ट इम्पॉर्टेंट पुरुषार्थ है. ಆದ್ದರಿಂದ ಪ್ರತಿನಿತ್ಯದ ಮುರುಳಿ ತರಗತಿನೇ ತುಂಬ ಪ್ರಾಶಸ್ತ್ಯ, ತುಂಬ ಮುಖ್ಯ. हम रोज मुरली सुनते हैं तो कई बार समझते हैं कि ये तो साधारण है, परंतु नहीं, यही हमारा मेन सोर्स है जहाँ से हमें हर श्रीमत का और हर सत्य का ज्ञान प्राप्त होता है. ನಾವು ಪ್ರತಿನಿತ್ಯ ಮುರುಳಿಯನ್ನು ಕೇಳೋದ್ರಿಂದ ಮುರುಳಿಯನ್ನು ಸಾಧಾರಣ ಅಂದ್ಕೊಂಡ್ಬಿಡ್ತೀವಿ. ಆದರೆ ಇಲ್ಲ, ಈ ಮುರುಳಿನೇ ಮುಖ್ಯವಾದ ಸೋರ್ಸ್, ಇದರಿಂದಲೇ ಜ್ಞಾನ ನಮಗೆ ಪ್ರಾಪ್ತಿಯಾಗತ್ತೆ. इसलिए बाबा ने इसको पढ़ाई का रूप दिया कि हमें मुरली सिर्फ कथा की तरह सुनने की बात नहीं, लेकिन स्टडी करनी है, अध्ययन करना है. ಆದ್ದರಿಂದ ಬಾಬೋರು ಮುರುಳಿಯನ್ನು ಅಧ್ಯಯನದ ರೂಪ, ವಿದ್ಯೆಯ ರೂಪವನ್ನು ಕೊಟ್ಟಿದ್ದಾರೆ. ನಾವು ಬರೀ ಇದನ್ನು ಕೇಳೋದಲ್ಲ, ಅಧ್ಯಯನ ಮಾಡಬೇಕು. अध्ययन माना पढ़ना, सुनना, लिखना, मुख्य सार निकालना, आपस में रिवाइज करना और अभ्यास में लाना, गौर करना, इसको कहते हैं अध्ययन करना. ಅಧ್ಯಯನ ಮಾಡೋದು ಅಂದರೆ ಕೇಳೋದು, ಓದೋದು, ಬರೆಯೋದು, ಪರಸ್ಪರದಲ್ಲಿ ಚರ್ಚೆ ಮಾಡೋದು, ಅಭ್ಯಾಸ ಮಾಡೋದು, ಅದರ ಬಗ್ಗೆ ಪೂರ್ಣ ಗಮನ ಹರಿಸೋದು, ಇದನ್ನು ಅಧ್ಯಯನ ಅಂತ ಹೇಳಲಾಗತ್ತೆ. भक्ति में भी 5 यम और 5 नियम बताते हैं. जो पतंजलि योग है उसमें 5 यम, सत्य, अहिंसा, ब्रह्मचर्य, अपरिग्रह और अस्तेय, ये 5 मूल सत्य बताए हैं. ಪತಂಜಲಿ ಯೋಗದಲ್ಲಿ 5 ಯಮ ಮತ್ತು 5 ನಿಯಮಗಳನ್ನು ತಿಳಿಸಲಾಗತ್ತೆ. ಬ್ರಹ್ಮಚರ್ಯ, ಸತ್ಯ, ಅಹಿಂಸೆ, अपरिग्रह, ब्रह्मचर्य, अस्तेय. अस्तेय माना चोरी नहीं करना, दूसरे का हक का जो है वो छीनना नहीं.
ಅಸ್ಥೇಯ ಅಂದರೆ ಕಳ್ತನ ಮಾಡದೇ ಇರೋದು, ಬೇರೆಯವರ ವಸ್ತುವನ್ನು ಕಿತ್ಕೊಳ್ಳೋ ಹಾಗಿಲ್ಲ. अब देखो उनके पास सत्य ही नहीं है, जो उनका पहला यम है सत्य ज्ञान बाबा आकर के देते हैं. वो सत्य ज्ञान ही नहीं है, इसलिए वो विवेक नहीं आता है कि सत्य क्या है असत्य क्या है, क्या करना चाहिए क्या नहीं करना चाहिए, वो ही उनको स्पष्ट नहीं. ಅವರ ಬಳಿ ಸತ್ಯ ಅಂದ್ರೇನು ಅನ್ನೋದೇನೆ ಗೊತ್ತಿಲ್ಲ. ಯಾವುದು ಸತ್ಯ ಯಾವುದು ಅಸತ್ಯ ಅದೇ ಸ್ಪಷ್ಟವಾಗಿ ಗೊತ್ತಿಲ್ಲ. ಆದರೂ ಸತ್ಯತೆ ಅನ್ನೋದ್ರ ಬಗ್ಗೆ ಅವ್ರು ಹೇಳಿದ್ದಾರೆ. तो हम सभी कितने सौभाग्यशाली हैं और प्यारे बाबा का कितना हम शुक्रिया मनाएं कि सारे राज बाबा ने हमारे आगे खोल दिए. ನಾವೆಲ್ಲ ಎಷ್ಟು ಭಾಗ್ಯಶಾಲಿಗಳು. ಬಾಬೋರಿಗೆ ನಾವೆಷ್ಟು ಧನ್ಯವಾದ ಅರ್ಪಿಸಿದ್ರೂ ಸಾಕಾಗಲ್ಲ. ಬಾಬಾ ನಮಗೆ ಎಲ್ಲ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ. अज्ञानता और विस्मृति के कारण ही तो दुख का जीवन में अनुभव हुआ और पाप भूलें होती गई. ಅಜ್ಞಾನತೆ ಮತ್ತು ವಿಸ್ಮೃತಿಯ ಕಾರಣದಿಂದನೇ ಜೀವನದಲ್ಲಿ ತಪ್ಪುಗಳು ಪಾಪಗಳು ಆಗ್ತಾ ಬಂದವು. और बाबा मुरली में कहते ही है ना कि बाबा ये स्मृति तुम्हें दिला रहे हैं, इस बात की स्मृति दे रहे हैं. तो टोटल हर बात की सही स्मृति कब कहाँ किस कर्म में किसके साथ मिलते हमें क्या स्मृति रखनी है, वो पूरा बाबा ने हमें बताया. ಬಾಬೋರು ನಮಗೆ ಪೂರ್ಣ ಸ್ಮೃತಿಯನ್ನು ತರಿಸಿದ್ದಾರೆ. ನಾವು ಯಾವಾಗ ಎಲ್ಲಿ ಯಾರ ಜೊತೆ ಏನೇನು ಕರ್ಮವನ್ನು ಮಾಡಿದ್ದೀವಿ, ಅದರ ಪ್ರತಿಫಲ ನಮಗೇನೇನು ಸಿಕ್ಕಿದೆ ಪ್ರತಿಯೊಂದನ್ನು ಸ್ಪಷ್ಟಪಡಿಸಿದ್ದಾರೆ. इसलिए तीसरे नेत्र को कहते ही हैं थर्ड आई ऑफ विजडम. सही सद्बुद्धि का प्रतीक तीसरा नेत्र कहा जाता है. ಆದ್ದರಿಂದಲೇ ಮೂರನೇ ನೇತ್ರವನ್ನು ವಿವೇಕದ ಕಣ್ಣು ಅಂತ ಹೇಳಲಾಗತ್ತೆ. ಸರಿಯಾದ ಜ್ಞಾನ ಅರಿವು ಅದನ್ನೇ ಮೂರನೇ ನೇತ್ರ ಅನ್ನೋದು. तो ज्ञान की प्रथम स्टेज है हमारे जीवन में कि नॉलेज इज लाइट. हम जाग जाते हैं, आत्मा जागृत हो जाती है. ಅಂದಮೇಲೆ ಜ್ಞಾನದ ಮೊದಲನೇ ಹಂತ ಏನು ಅಂದರೆ ಆತ್ಮ ಜಾಗೃತವಾಗತ್ತೆ. बाबा के एक एक महावाक्य से हमें क्या लाइट मिली, अवेयरनेस मिली, ये हमें उस पर और गहराई से चिंतन करके समझना है. ಬಾಬೋರ ಜ್ಞಾನದ ಬೆಳಕಿನಿಂದ ನಮಗೇನೇನು ಜಾಗೃತತೆ ಸಿಕ್ಕಿದೆ ಅದರ ಬಗ್ಗೆ ಇನ್ನೂ ಆಳವಾಗಿ ನಾವು ಚಿಂತನೆ ಮಾಡಬೇಕು. मुरली में आता है ना, हर एक बात बाबा क्यों समझाते हैं, क्योंकि सही ज्ञान ना होने के कारण सही मान्यताएं नहीं होती. तो गलत मान्यताओं के कारण व्यक्ति के व्यवहार भी फिर गलत ही चलते रहते हैं. ಬಾಬೋರ ಮುರಳಿನಲ್ಲಿ ಬರ್ತಿರುತ್ತಲ್ಲ, ಬಾಬಾ ಯಾಕೆ ಪ್ರತಿಯೊಂದು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ಅಂದರೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇರೋ ಕಾರಣ, ತಪ್ಪು ಮಾನ್ಯತೆಗಳಿರೋ ಕಾರಣ ಮನುಷ್ಯ ತಪ್ಪುಗಳನ್ನ ಮಾಡ್ತಾನೆ ಇರ್ತಾನೆ. फिर ज्ञान की दूसरी स्टेज है नॉलेज इज माइट. रियल नॉलेज इज माइट. सत्य ज्ञान स्वयं ही एक शक्ति है. ಜ್ಞಾನದ ಎರಡನೇ ಹಂತ ನಾಲೆಜ್ ಇಸ್ ಮೈಟ್. ನಿಜವಾದ ಜ್ಞಾನ ಅನ್ನೋದು ಶಕ್ತಿಯ ರೂಪವಾಗಿ ಬದಲಾಗತ್ತೆ. ज्ञान जब आचरण में आता है तो वो गुण और शक्ति में बदल जाता है.
ಜ್ಞಾನ ಆಚರಣೆಯಲ್ಲಿ ಬಂದಾಗ ಗುಣ ಮತ್ತು ಶಕ್ತಿಯ ರೂಪದಲ್ಲಿ ಬದಲಾಗತ್ತೆ. तो हम अपने आप में देखें कि हमने ज्ञान को गुणों में और शक्तियों में कहाँ तक बदला है. ಅಂದಹಾಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಜ್ಞಾನವನ್ನು ನಾವು ಗುಣಗಳು ಮತ್ತು ಶಕ್ತಿಯಲ್ಲಿ ಎಷ್ಟು ಪರಿವರ್ತನೆ ಮಾಡಿಕೊಂಡಿದ್ದೀವಿ.